ಸ್ವಾಮೀಜಿ, ಶ್ರೀರಾಮನ ಆದರ್ಶ ನಮಗೆ ಇವತ್ತು ಹೇಗೆ ಪ್ರಸ್ತುತ? ರಾಮ ನಮಗೆ ಯಾಕೆ ಬೇಕು? ರಾಮ ನಮಗೆ ಯಾಕೆ ಬೇಕು ಅಂದರೆ, ಹೇಗೆ ಬದುಕಬೇಕು ಎಂಬುದನ್ನು ರಾಮ ಬದುಕಿ ತೋರಿಸಿದ್ದಾನೆ. ಈಗ ಎಷ್ಟೋ ಅವತಾರಗಳಿದೆ, ಅವರ ನುಡಿ ತಗೊಳ್ಬೇಕು, ನಡೆ ಅಲ್ಲ. ಅವ್ರೇನು ಉಪದೇಶ ಮಾಡಿದ್ರು ಆ ಪ್ರಕಾರ ಹೋಗಬೇಕಾಗ್ತದೆ ನೀವು. ಇದು ಹಾಗಲ್ಲ, ಇದು ಅವನೇ ಉದಾಹರಣೆ. ಹಾಗಾಗಿ ರಾಮ ಉಪದೇಶ ಮಾಡಿದ್ದು ಎನ್ನುವಂಥದ್ದು ಬಹಳ ಕಡಿಮೆ, ನಡೆದು ತೋರಿಸಿದೆ ತುಂಬ. ಆ ಗುಣಗಳೆಲ್ಲ ಇವತ್ತಿಗೂ ಆದರ್ಶ. ಈಗ ಸತ್ಯಕ್ಕಾಗಿ ರಾಜ್ಯವನ್ನು ತ್ಯಾಗ ಮಾಡಿದ್ದು ಇವತ್ತಿಗೂ ಆದರ್ಶ ಅಂತ. ಅಥವಾ ಶತ್ರುಗಳ ಮೇಲೂ ಕರುಣೆಯನ್ನು ತೋರಿಸಿರ್ತಕ್ಕಂಥದ್ದು, ಅತ್ಯಂತ ಆದರ್ಶವಾದ ಆಡಳಿತವನ್ನು ಕೊಟ್ಟಿರುವಂಥದ್ದು, ಎಲ್ಲ ಬಾಂಧವ್ಯಗಳು, ಅದು ತಂದೆಯಾಗಿ, ರಾಜನಾಗಿ, ಪತಿಯಾಗಿ, ಮಗನಾಗಿ, ಒಂದೊಂದು ಪಾತ್ರದಲ್ಲೂ ಅವನು ತೋರಿಸಿರ್ತಕ್ಕಂಥ ಆದರ್ಶ ಯಾವತ್ತು ಕಾಲಕ್ಕೂ ತಂದೆ, ಮಕ್ಕಳು, ಹೆಂಡತಿ, ಗಂಡ, ರಾಜ್ಯ, ರಾಜ, ಪ್ರಜೆಗಳು ಇದ್ದೇ ಇರ್ತಾರಲ್ಲ, ಪ್ರಸ್ತುತವೇ ಇರ್ತದೆ ಯಾವಾಗಲೂ ಕೂಡ ಅಂತ. ಸ್ವಾಮೀಜಿ, ನೀವು ಕಳೆದ 25 ವರ್ಷಗಳಿಂದ ರಾಮಕಥೆಯ ಪಾರಾಯಣ ಮಾಡ್ತಿದ್ದೀರಿ. ರಾಮಕಥೆ ನಮಗೆ ಯಾಕೆ ಓದಬೇಕು ಅಂತ? ಇದು ನಮ್ಮ ಮಾತಲ್ಲ, ಪರಂಪರೆ ಆಡುವ ಮಾತು. ಆಗುವ ಪರಿಣಾಮ ಏನು ಅಂದರೆ, ರಾಮಾದಿವದ್ ವರ್ತಿತವ್ಯಂ ಮತ್ತು ರಾವಣಾದಿವತ್ತು ಒಂದು ಭಾವ ಬರ್ತದೆ. ನೀವು ರಾಮಾಯಣವನ್ನು ಓದುವಾಗ, ಕೇಳುವಾಗ, ಅನುಸಂಧಾನ ಮಾಡುವಾಗ ನಿಮ್ಮಲ್ಲಿ ಒಂದು ಭಾವ ಬರ್ತದೆ. ಭಾವ ಏನು ಅಂತಂದರೆ, ನಾನು ರಾಮನಂತೆ ಆಗಬೇಕು, ಲಕ್ಷ್ಮಣನಂತೆ ಆಗಬೇಕು, ಸೀತೆಯಂತೆ, ಭರತನಂತೆ, ಆಂಜನೇಯನಂತೆ ಆಗಬೇಕು ಎನ್ನುವ ಭಾವ. ಹಾಗೆ ನಾನು ರಾವಣನ ಹಾಗೆ ಆಗಬಾರ್ದು, ಶೂರ್ಪಣಖಿಯಂತೆ, ಕೈಕೇಯಿಯಂತೆ, ಮಂಥರೆಯಂತೆ ಆಗಬಾರ್ದು ಎನ್ನುವ ಭಾವ ಬರ್ತದಲ್ಲ, ಈ ಭಾವಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ತುಂಬ ಬೇಕಾಗಿದ್ದಿದ್ದು ಅಂತ, ಈ ಥರ ಇರಬೇಕು, ಹೀಗೆಲ್ಲ ಇರಬಾರ್ದು ಎನ್ನೋದು ಸಮಾಜದ ಮನಸ್ಸಿಗೆ ಬಂದರೆ, ನಾವಾಗಲೇ ಹೇಳಿದ್ವಲ್ಲ, ನಿಮಗೆ ಕೋರ್ಟ್ಗಳ, ಪೊಲೀಸ್ ಸ್ಟೇಷನ್ಗಳ, ಕಾನೂನಿನ ಅಗತ್ಯ ತುಂಬ ಕಡಿಮೆ ಆಗ್ತದೆ ಅಂತ. ಸ್ವಾಮೀಜಿ, ರಾಮ ಕುಡಿತಿದ್ದ, ಮಾಂಸ ತಿಂತಿದ್ದ ಅಂತ ಹೇಳ್ತಾರೆ. ಅಂದರೆ ವನವಾಸ ಹೋದ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಮಾಂಸ ಸೇವನೆ ಮಾಡ್ತಿದ್ದಾನೆ. ಈ ಬಗ್ಗೆ ಏನು ಹೇಳಲಿಕ್ಕೆ ಬಯಸಿದ್ದಾರೆ? ನಾವು ಇಷ್ಟೇ ಹೇಳ್ತೇವೆ, ಅದಕ್ಕಿಂತ ಆದರ್ಶವಾಗಿ ಯಾರೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ರಾಮ ಎನ್ನುವಂಥದ್ದು ತುಂಬ ಆದರ್ಶ ವ್ಯಕ್ತಿತ್ವ. ನೀವು ಆದರ್ಶಕ್ಕೆ ಸಲ್ಲದೆ ಇರೋದನ್ನು ಕಾಣೋಕ್ಕೆ ಸಾಧ್ಯವೇ ಇಲ್ಲ. ಈಗ ಮದ್ಯಪಾನ ಮಾಡ್ತಾನೆ, ಒಂದು ಚಕಾರ ಶಬ್ದ ಇಲ್ಲ ಅಂತ. ಕ್ಷತ್ರಿಯರಿಗೆ ಆ ಅವಕಾಶಗಳಿತ್ತು ಅವತ್ತಿನ ಕಾಲದಲ್ಲಿ, ಆದರೆ ರಾಮನ ಬದುಕನ್ನು ಗಮನಿಸಿದಾಗ ಅಂಥ ಪಾನದ ಬಗ್ಗೆ ಒಂದು ಚಕಾರ ಶಬ್ದವನ್ನು ಕಾಣೋದಿಲ್ಲ ನಾವು. ಅದಿರಲಿ, ಸುಗ್ರೀವ ಪಾನದಲ್ಲಿ ಮದ್ಯ ಮಾಂಸ, ಮದ್ಯ ಮಾಂಸ ಮತ್ತು ಮಾನಿನಿ ಇಂಥದ್ರಲ್ಲಿ ಮುಳುಗಿದ್ದಾಗ ಆತನನ್ನು ರಾಮ ಲಕ್ಷ್ಮಣರು ಎಚ್ಚರಿಸ್ತಾರೆ. ಲಕ್ಷ್ಮಣನ ಮೂಲಕ ರಾಮ ಎಚ್ಚರಿಸ್ತಾನೆ. ಆಗ ರಾಮ ಅವನಿಗೆ ಉಪದೇಶ ಮಾಡೋದು ಕಾಣ್ತದೆ, ಈ ಥರದ ಪಾನ ಒಳ್ಳೆಯದಲ್ಲ ಅಂತ. ಅದರಲ್ಲೂ ರಾಜನಾದವನು ಹೀಗೆಲ್ಲ ಮದ್ಯಪಾನ ಮಾಡ್ತಾ ಕೂತಿರಬಾರ್ದು ಅಂತ ಸುಗ್ರೀವನಿಗೆ ರಾಮ ಲಕ್ಷ್ಮಣನ ಮೂಲಕ ಕಠೋರವಾಗಿ ಎಚ್ಚರಿಸೋದನ್ನು ನಾವು ರಾಮಾಯಣದ ಕಿಷ್ಕಿಂಧ ಕಾಣ್ತೇವೆ. ಕಾಂಟ್ರರಿ ಟು ಇಟ್ ಅಂದರೆ, ಈಗ ಇಂಥ ಮಾತುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಉಲ್ಲೇಖಗಳು ರಾಮಾಯಣದಲ್ಲಿ ಬೇಕಾದಷ್ಟಿದ್ದಾವೆ. ಅದೊಂದು ಕಲೆ ಇಲ್ಲದೆ ಇರತಕ್ಕಂಥ ಸ್ವಚ್ಛ ಬಿಳಿಯ ಆದರ್ಶ ವ್ಯಕ್ತಿತ್ವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.